me forever on fire. ಕೆಪಿಸಿಸಿ ಅಧ್ಯಕ್ಷರಾಗ್ತಾರ ಸಚಿವ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಗಾದಿಯಿಂದ ಇಳಿಯೋದಕ್ಕೆ ರೆಡಿ ಆದ್ರ ಡಿಕೆಶಿ. ಅಧ್ಯಕ್ಷ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ವರಿಷ್ಠರ ಮುಂದೆ ಒತ್ತಡ ಹೇರುವಂತ ಕೆಲಸವನ್ನ ಡಿಸಿಎಂ ಆಗಿರುವ ಡಿಕೆಶಿ ಮಾಡ್ತಾ ಇದ್ದಾರಾ ಅನ್ನೋದೊಂದು ಅನುಮಾನ ಹುಟ್ಕೊಳ್ತಾ ಇದೆ. ಡಿಸಿಎಂ ಅದರ ಜೊತೆಗೆ 2 ಖಾತೆ, ಅಧ್ಯಕ್ಷ ಸ್ಥಾನ ಇವೆಲ್ಲವನ್ನ ನಿಭಾಯಿಸೋದು ಕಷ್ಟ ಆಗ್ತಾ ಇದೆಯಾ ಡಿಸಿಎಂ ಡಿಕೆಗೆ. ಹಾಗಾಗಿ ಈ ಅಧ್ಯಕ್ಷ ಸ್ಥಾನವನ್ನ ಬೇರೆಯವರಿಗೆ ಕೊಡಿ ಅಂತ ಡಿಕೆಶಿನೇ ಕೇಳ್ಕೊಳ್ತಾ ಇದ್ದಾರಾ? ಬಹಳ ದಿನಗಳಿಂದ ವರಿಷ್ಠರ ಮೇಲೆ ಡಿಸಿಎಂ ಡಿಕೆಶಿ ಇದಕ್ಕೆ ಸಂಬಂಧಪಟ್ಟಂತೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಹುಟ್ಕೊಳ್ತಾ ಇದೆ. ಹೀಗಾಗಿ ಸಚಿವ ಸತೀಶ್ ಜಾರಕಿಹೊಳಿಗೆ ಪಟ್ಟುವನ್ನ ಕಟ್ಟೋಕೆ ಹೈಕಮಾಂಡ್ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳುವ ಎಲ್ಲಾ ಲಕ್ಷಣಗಳು ಇದೆ ಅನ್ನೋದು ರಾಜಕೀಯ ವಲಯದಲ್ಲಿ ಕೇಳ್ಬರ್ತಾ ಇರುವಂತ ಮಾತು. ಆದ್ರೆ ನನಗೆ ಅಧ್ಯಕ್ಷ ಸ್ಥಾನ ಬೇಡ ಅಂತ ಸತೀಶ್ ಜಾರಕಿಹೊಳಿನೇ ಹಿಂದೆ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವತ್ತು ಸಿಎಂ ಡಿಸಿಎಂ ಡಿಕೆಶಿ ಜೊತೆ ವರಿಷ್ಠರು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಇಂದು ಸಚಿವ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಡಿಸಿಎಂ ಡಿಕೆಶಿ ಅವರ ಚಲನವಲನವನ್ನು ಗಮನಿಸಿದ್ ಗೊತ್ತಾಗತ್ತೆ. ಕೆಲವೊಂದಷ್ಟು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ ಮತ್ತು ಒಂದ್ ಸ್ವಲ್ಪ ಒತ್ತಡದಲ್ಲೂ ಕೂಡ ಇದ್ದಾರೆ. ಅವರು ಈಗ ಡಿಸಿಎಂ ಕೂಡ ಆಗಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದರ ಜೊತೆಗೆ ಬೆಂಗಳೂರು ಖಾತೆಯನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. 2 ಖಾತೆ ಅವ್ರ ಜೊತೆನೇ ಇದೆ. ಹೀಗಿರ್ಬೇಕಾದ್ರೆ ಎಲ್ಲವನ್ನೂ ಮೇಂಟೈನ್ ಮಾಡೋದಕ್ಕೆ ನನಗೂ ಕೂಡ ಕಷ್ಟ ಆಗ್ತಾ ಇದೆ ಅಂತ ಹೈಕಮಾಂಡ್ ನಾಯಕರ ಬಳಿಗೆ ಹೇಳಿ ಈ ಅಧ್ಯಕ್ಷ ಸ್ಥಾನವನ್ನು ಬೇರೆ ಯಾರಿಗಾದ್ರೂ ಕೊಡಿ, ನಂಗೆ ಡಿಸಿಎಂ ಸ್ಥಾನ ಇದೆ, ಅದರ ಜೊತೆಗೆ 2 ಪ್ರಬಲವಾದಂಥ ಖಾತೆ ಇದೆ, ಅದನ್ನೇ ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ, ಎಲ್ಲವನ್ನೂ ಒಟ್ಟಿಗೆ ಮೇಂಟೈನ್ ಮಾಡು ಅಂದರೆ ಕಷ್ಟ ಆಗುತ್ತೆ ಅಂತ ತಮಗಾಗ್ತಾ ಇರುವಂಥ ಒತ್ತಡದ ವಿಚಾರವನ್ನ ಹೈಕಮಾಂಡ್ ನಾಯಕರ ಬಳಿ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿಯೇ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂಥ ಚರ್ಚೆ ಶುರು ಆಗಿರೋದು. ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ರಾಜಣ್ಣ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ ಒಂದು ರೇಸ್ನಲ್ಲಿ ಪ್ರಭಾವಿಗಳು, ಹಿರಿಯರು ಅನೇಕರು ಇದ್ದಾರೆ. ಆದರೆ ಹೆಸರು ಮಾತ್ರ ಸತೀಶ್ ಜಾರಕಿಹೊಳಿ ಹೆಸರು ಕೇಳ್ತಾ ಇದೆ. ನೋಡಿ, ಸತೀಶ್ ಜಾರಕಿಹೊಳಿ ಅವರ ಹೆಸರು ಸಿಎಂ ರೇಸ್ನಲ್ಲೂ ಕೂಡ ಕೇಳಿ ಬಂದಿತ್ತು. ಸಿದ್ದರಾಮಯ್ಯನವರು ಬದಲಾಗ್ಬಿಟ್ರೆ, ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ರೆ ಮುಂದಿನ ಸಿಎಂ ಯಾರು ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಂಡಾಗ ಸತೀಶ್ ಜಾರಕಿಹೊಳಿ ಅವರು ಸೂಕ್ತ ಆಗ್ತಾರೆ ಅನ್ನುವಂಥ ಹೆಸರು ಕೇಳಿ ಬಂದಿತ್ತು. ರೇಸ್ನಲ್ಲಿ ನಾನಿಲ್ಲ ಅಂತ ಅವ್ರು ಹೇಳಿದರು. ಈಗ ಶಿಗ್ಗಾವಿ ಅನ್ನುವಂಥ ಬಿಜೆಪಿಯ ಭದ್ರಕೋಟೆಯನ್ನು ಛಿದ್ರ ಮಾಡಿದಂಥ ಹೆಗ್ಗಳಿಕೆ ಮತ್ತು ಚಾಣಕ್ಯ ಅನ್ನುವಂಥ ಬಿರುದು ಸತೀಶ್ ಜಾರಕಿಹೊಳಿ ಅವರಿಗೆ ಬಂದಿದೆ. ಹೈಕಮಾಂಡ್ ನಾಯಕರು ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ನಂಬ್ತಾ ಇದ್ದಾರೆ, ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೇವಲ ಬೆಳಗಾವಿ ರಾಜಕಾರಣಕ್ಕೆ ಮಾತ್ರ ಸೀಮಿತ ಆದರೆ ಮುಂದಿನ ದಿನಗಳಲ್ಲಿ ಸಿಎಂ ವರ್ಚಸ್ಸು ಇರುವಂಥ ನಾಯಕನನ್ನು ನಾವು ಕಳ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೇನು ಮಾಡಬೇಕು ಅಂತಂದರೆ, ಅವರ ವರ್ಚಸ್ಸನ್ನು ದುಪ್ಪಟ್ಟು ಮಾಡಬೇಕು ಅಂತಂದರೆ, ಇಡೀ ರಾಜ್ಯದ ಜನತೆ ಒಪ್ಕೊಳ್ಬೇಕು ಅಂತಂದರೆ ಸೂಕ್ತವಾದಂಥ ಸ್ಥಾನ ಅದಕ್ಕೆ ಅಂತಂದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಮಾಡಿಬಿಟ್ರೆ ಇಡೀ ರಾಜ್ಯದ ಜನತೆಗೆ ಸತೀಶ್ ಜಾರಕಿಹೊಳಿ ಅವರ ಪರಿಚಯ ಆಗತ್ತೆ, ಒಂದು ನಿಕಟವಾದಂಥ ಸಂಪರ್ಕ ಇರುತ್ತೆ. ಬೆಳಗಾವಿಯ ಸಾಹುಕಾರ ಅಂತ ಕರೆಸ್ಕೊಳ್ತಾ ಇರುವಂಥ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಸಾಹುಕಾರ ಅಂತ ಕರೆಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಮಾಸ್ಟರ್ ಮೈಂಡ್ ಇದೆ, ಚಾಣಕ್ಯ ಅಂತ ಕರೆಸ್ಕೊಳ್ತಾರೆ, ಸಿದ್ದರಾಮಯ್ಯನವರ ಶಿಷ್ಯ, ಒಂದು ಪವರ್ ಇದೆ. ಈ ರೀತಿ ಇರಬೇಕಾದ್ರೆ ಇವರನ್ನ ಈಗಲೇ ಪಟ್ಟಕ್ಕೆ ತರಬೇಕು, ಪಟ್ಟಕ್ಕೆ ಕೂರಿಸಬೇಕು. ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರನ್ನೆಲ್ಲ ಹೊರತುಪಡಿಸಿ ಮುಂದಿನ ದಿನಗಳಲ್ಲೂ ಕೂಡ ಕಾಂಗ್ರೆಸ್ ಪ್ರಬಲವಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಒಂದು ವರ್ಚಸ್ಸಿರುವಂಥ ನಾಯಕ ಬೇಕು ಅಂತ ಅಂದರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಹೇಳಿ ಮಾಡಿಸಿದಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಹಾಗಾಗಿ ಅವರನ್ನೇ ಕೆಪಿಸಿಸಿ ಅಧ್ಯಕ್ಷನಾಗಿ ಮಾಡೋದು ಸೂಕ್ತ ಅನ್ನುವಂಥ ಲೆಕ್ಕಾಚಾರವನ್ನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಹಾಕ್ಕೊಂಡಿದ್ದಾರೆ. ಬಟ್ ಅದ್ಯಾಕೂ ಗೊತ್ತಿಲ್ಲ, ಸತೀಶ್ ಜಾರಕಿಹೊಳಿ ಒಪ್ಕೊಳ್ತಾ ಇಲ್ಲ, ಬೇಡಪ್ಪ ನನಗೆ ಬೇಡ, ಬೆಳಗಾವಿ ಸಾಕು ನನಗೆ ಅಂತ ಹೇಳ್ತಾ ಇದ್ದಾರೆ. ಮನವೊಲಿಸುವಂಥ ಪ್ರಯತ್ನಕ್ಕೆ ಮುಂದಾದ ಹಾಗೆ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಅಂತ ಮೀಟಿಂಗನ್ನು ಕರೆದಿದ್ದಾರೆ. ನಾಯಕರುಗಳು ಇವತ್ತು ದೆಹಲಿಗೆ ಹೋಗಲಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಇವತ್ತು ರಾತ್ರಿ ದೆಹಲಿಗೆ ಹೋಗುವಂಥ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಖಂಡಿತ ಒಂದಂತೂ ಆಗತ್ತೆ, ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರೇಸ್ನಲ್ಲಿ ಹಿರಿಯರು ಅನುಭವಿಗಳು ಕೂಡ ಇದ್ದಾರೆ. ಜಾತಿವಾರು ಕೂಡ ಇವರಿಗೆ ಆ ಸ್ಥಾನಮಾನ ಬೇಕು ಅಂತ ಕೇಳೋರು ಕೂಡ ಇದ್ದಾರೆ. ಅಕಸ್ಮಾತ್ ಸತೀಶ್ ಜಾರಕಿಹೊಳಿ ಅವರನ್ನ ನೇಮಕ ಮಾಡಿದ್ರೆ ಒಂದಷ್ಟು ಅಸಮಾಧಾನ ಅಂತೂ ಖಂಡಿತ ಆಗುತ್ತೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಈ ರಾಜ್ಯ ಕಾಂಗ್ರೆಸ್ಗೆ ವರ್ಚಸ್ಸು ಬರೋದ್ರಲ್ಲೂ ಕೂಡ ಅನುಮಾನ ಇಲ್ಲ.
ಸಿದ್ದರಾಮಯ್ಯನವರು ಕೂಡ ನಿಪುಣರು, ಚಾಣಕ್ಯ. DCM ಸ್ಥಾನದಲ್ಲಿರುವಂಥ DKಶಿ ಕೂಡ ನಿಪುಣ, ಚಾಣಕ್ಯ. ಜೊತೆಗೆ ಸತೀಶ್ ಜಾರಕಿಹೊಳಿನೂ ಕೂಡ ಹೌದು. ಅಲ್ಲಿಗೆ SSS ಸೂತ್ರ, ಸಿದ್ದರಾಮಯ್ಯ, ಶಿವಕುಮಾರ್, ಸತೀಶ್, ಈ ಎಸ್ ಸೂತ್ರ ಕಾಂಗ್ರೆಸ್ಗೆ ವರ್ಕೌಟ್ ಆಗಬಹುದು.